ಅಣ್ಣ ಬಸವಣ್ಣನವರು ಕಲ್ಯಾಣ ಪಟ್ಟಣ ತ್ಯಜಿಸಿದ ಮೇಲೆ ಪಟ್ಟಣದ ಮನೆಗಳು ಕಾಗೆ ಗೂಬೆಗಳ ಗೂಡಾಗತೊಡಗಿದೆ. ನಾಡು ನರಕವಾಗತೊಡಗಿದೆ. ಅಣ್ಣನವರ ಬಿಸಿ ಉಸಿರಿನ ಗಾಳಿ ಬಿಜ್ಜಳನಿಗೆ ತಾಕಿ ದೃಷ್ಟ ಜನರ ಕುತಂತ್ರಕ್ಕೆ ಆಹುತಿಯಾದ. ಶರಣ ಸಂತರ ಗುರು ಜಂಗಮರ ಬೀಡಾದ ಕಲ್ಯಾಣ ನಗರಿ ಇಂದು ಲಿಂಗ ಪೂಜಿಸುವ ಭಕ್ತರಾಗಲಿ ಗುರುಗಳಾಗಲಿ ಇಲ್ಲದ ಹಾಳು ದೇಗುಲದಂತಿದೆ. ಅನಾಚಾರಿಗಳ ಕುತಂತ್ರದ ಕೈವಾಡದಿಂದ 1,96,000 ಜಂಗಮರು ನಿರ್ಗತಿಕರಾಗಿ ನಿಟ್ಟುಸಿರು ಬಿಡುತ್ತಾ ಪಟ್ಟಣ ಬಿಟ್ಟು ಹೋಗ್ತದೆ. ಜಂಗಮರಿಲ್ಲದ ಪಟ್ಟಣವು ಗಂಡನಿಲ್ಲದ ರಂಡೆಯಂತೆ. ಪ್ರತಿದಿನ ಒಬ್ಬ ಜಂಗಮನಿಗಾದರೂ ಭಿಕ್ಷೆ ನೀಡಿ ಶಾಂತಿಯಿಂದ ಊಟ ಮಾಡುತ್ತಿದ್ದ ನನಗೆ 2 ದಿನಗಳಿಂದಲೂ ಒಬ್ಬ ಜಂಗಮನ ದರ್ಶನವಾದರೂ ಇಲ್ಲ. ಜಂಗಮರಿಗೆ ಭಿಕ್ಷೆ ನೀಡದೆ ಊಟ ಮಾಡಿದರೂ ನನಗೆ ಇದು ಶಿವ ಪರೀಕ್ಷೆಯಾದಂತೆ ಇದೆ. ಆಗಲಿ ಶಿವನೇ, ನೀ ನುಡಿಸಿದಂತೆ ನುಡಿವೆ, ನೀ ನಡೆಸಿದಂತೆ ನಡೆವೆ, ಎಲ್ಲವೂ ನಿನ್ನ ಅಧೀನ. ಅವರಾರು ಜಂಗಮರು ಇತ್ತ ಕಡೆ ಬರುತ್ತಿರುವ ಇದು ನನ್ನ ಸೂಕ್ಷ್ಮತೆಯ ಸೇವೆ. ನಮ್ಮ ನಾಟಕದ ಪ್ರಥಮಾಂಕು ಇಂದಿನಿಂದ ಪ್ರಾರಂಭವಾಯಿತು. ಯಾವ ಕಡೆಯಿಂದ ದಯಮಾಡಿಸುವುದಮ್ಮ? ಈ ಕಲ್ಯಾಣ ನಗರಿಗೆ ಬಂದು 2 ದಿನಗಳಾದರೂ ಈ ಬಡಜಂಗಮರಿಗೆ ಆತಿಥ್ಯಗೈವರಾರೂ ಇಲ್ಲವಮ್ಮ. ಯಾವ ಮನೆಗೆ ಹೋದರೂ ಬೈಗಳ ಭಿಕ್ಷೆಯನ್ನು ಬಿಟ್ಟು ಬೇರೆ ಏನನ್ನೂ ನಾವು ಪಡೆದಿಲ್ಲ ತಾಯಿ. ಹೌದು ತಂದೆ, ಬೈಗಳ ಬಿರುಮಳೆಯನ್ನು ತಾಳಲಾರದೆ 1,96,000 ಜಂಗಮರು ಅಣ್ಣನವರ ಲಿಂಗೈಕ್ಯರಾದ ಮೇಲೆ ಪಲಾಯನಗೊಂಡರು. ಹಾಗಾದರೆ ನಮಗೂ ಉಳಿಗಾಲು ಇಲ್ಲ ಎಂದೆಂತಾಯ್ತಲ್ಲವೇ ತಾಯಿ? ಹಾಗಾಗಲಿಕ್ಕಿಲ್ಲ ತಂದೆ. ಜಂಗಮರ ಬಿಸಿ ಉಸಿರು ತಾಕಿ ಇಡೀ ಕಲ್ಯಾಣ ನಗರಿಯೇ ಹಾಳಾಯಿತು. ಇಷ್ಟಾದರೂ ಸಹ ಈ ಊರಲ್ಲಿ ಜಂಗಮರಿಗೆ ಒಂದು ಕುಡಿಯಲು ಒಂದು ನೀರನ್ನು ಸಹ ಕೂಡ ಮಾಡಿದನಮ್ಮ. ಅದು ಹೋಗಲಿ ತಾಯಿ, ಸವಿಯಾದ 4 ಮಾತುಗಳನ್ನು ಸಹ ಆಡಬಾರದು. ಈ ಜಂಗಮರಿಂದ ಅವರಿಗಾಗುವ ತೊಂದರೆಯಾದರೂ ಏನಮ್ಮ? ತೊಂದರೆಯಾದರೂ ಏನಿದೆ ತಂದೆ? ಜಂಗಮರನ್ನು ಕೀಳು ದೃಷ್ಟಿಯಿಂದ ಕಾಣುವವರಿಗೆ ಪರಿಣಾಮ ಕಾದು ಕುಳಿತೇ ಇದೆ. ಹಿಂದಿನದ್ದೆಲ್ಲ ಮರೆತು ಬನ್ನಿ ಸ್ವಾಮಿ, ನಿಮ್ಮ ಆದರಾತಿಥ್ಯತೆಯಲ್ಲೂ ನಾನು ಸಿದ್ಧವಿರು. ಬನ್ನಿ ನಮ್ಮ ಮನೆ. ಎಲ್ಲಿರುವುದಮ್ಮ ನಿನ್ನ ಮನೆ? ಊರ ಹೊರಭಾಗದಲ್ಲಿ ಹರಿಜನರ ಕೇರಿ ಇದೆಯಲ್ಲವೇ, ಆ ಕೇರಿಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲೇ ನನ್ನ ಮನೆ. ಬನ್ನಿ ಸ್ವಾಮಿ. ಅಂದರೆ ನೀನು ಹರಿಜನರವಳೇನಮ್ಮ? ಜಾತಿಯಲ್ಲಿ ನಾನು ಹರಿಜನವಳು, ನೀತಿಯಲ್ಲಿ ನನ್ನ ದಾವಕುಲವೋ ನಾನು ಅರಿಗೆ. ಕೇರಿಯ ಜನರ ನೀತಿ ನಡತೆಗಳನ್ನು ಅನುಸರಿಸುವುದರಿಂದ ಕೇರಿಯಿಂದ ಬಹಿಷ್ಕರಿಸಿ ಹೊರಗಿಟ್ಟಿದ್ದಾರೆ ತಂದೆ. ಕೇರಿಯವರ ನಡವಳಿಕೆಗಳು ಎಂಥವಮ್ಮ? ಸ್ವಾಮಿ, ಹೆಂಡ ಕುಡಿಯಬೇಕಂತೆ, ಕಂಡ ತಿನ್ನಬೇಕಂತೆ, ಭಂಡತನದಿಂದ ಜೀವನ ಸಾಗಿಸಬೇಕು. ಇನ್ನು ಅನೇಕ ಇವೆ. ಅವುಗಳನ್ನು ಆಚರಿಸಲು ನಿರಾಕರಿಸಿದ್ದರಿಂದ ಸಮಾಜದಿಂದ ಹೊರಗಿಟ್ಟಿದ್ದಾರೆ ತಂದೆ. ಸಮಾಜದಿಂದ ಅಗಲಿ ಒಬ್ಬಳೇ ಕಷ್ಟಪಡುವುದಕ್ಕಿಂತ ಈ ಸಮಾಜದವರೊಡನೆ ಕೂಡಿ ಸುಖವಾಗಿ ಜೀವಿಸಬಹುದಲ್ಲಮ್ಮ? ಅನಾಚಾರದಿಂದ ಸುಖ ಪಡುವುದಕ್ಕಿಂತ ಆಚಾರದಿಂದ ಕಷ್ಟಪಡುವುದರಲ್ಲಿ ಸುಖವಿದೆ ಎಂದು ನನಗನ್ನಿಸಿತು. ಸಮಾಜದವರು ಬಹಿಷ್ಕರಿಸಿ, ಊರವರು ಹೊರದೂಡಲಿ, ಪ್ರಪಂಚವೇ ಬೇರ್ಪಡಿಸಲಿ. ಆ ಶಿವಕೃಪೆ ನನ್ನನ್ನು ಸದಾ ರಕ್ಷಿಸುವುದು. ಗುರಿಯಾಗಿ ಹುಟ್ಟಿದರೂ ಭಾವವು ಎಷ್ಟು ಶುದ್ಧಿಯಾಗಿದೆ. ನಿನ್ನ ಭಕ್ತಿಗೆ ಶರಣೆಂಬೆ ತಾಯಿ.